ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ದಿವಸ ನಾಗಪಂಚಮಿ. ನಾಗಪಂಚಮಿ ಅಂತ ಹೇಳಿದ್ರೆ ಇದನ್ನ ಶುದ್ಧ ಶ್ರಾವಣ ಮಾಸದ ಪಂಚಮಿ ತಿಥಿಯ ದಿವಸದಲ್ಲಿ ನಾಗಪಂಚಮಿ, ಗರುಡ ಪಂಚಮಿ ಅಂತಲೂ ಕರೀತಾರೆ. ಇವತ್ತಿನ ದಿವಸದಲ್ಲಿ ಷೋಡಶೋಪಚಾರ ಪೂಜಾ ಮತ್ತು ನಾಗ ಅಂತ ಹೇಳಿದ್ರೆ ಹುತ್ತಗಳಿಗೆ ತನಿ ಎರೆಯುವಂಥದ್ದು, ಸುಬ್ರಹ್ಮಣ್ಯನ ದೇವಸ್ಥಾನಗಳಲ್ಲಿ ಆರಾಧನೆ ಮಾಡುವಂಥದ್ದು, ಮತ್ತೆ ಯಾರು ಸಹೋದರಿಯರಿರ್ತಾರೆ ಅವ್ರಿಗೆ ಬಾಂಧವ್ಯಗಳನ್ನು ತುಂಬಾ ಉತ್ತಮದಲ್ಲಿ ಕೊಡು ಭಗವಂತ ಅಂತೇಳಿ ಸುಬ್ರಹ್ಮಣ್ಯನ ನಾಗರಾಜನನ್ನ ಆರಾಧನೆ ಮಾಡುವಂಥದ್ದು. ಸ್ವರ್ಣಯಕ್ಷಿ, ನಾಗಯಕ್ಷಿ ಎರಡು ದೇವಾಲಯಗಳಲ್ಲೂ ವಿಶೇಷ ಪೂಜೆಗಳನ್ನು ಸಹ ಈ ದಿವಸದಲ್ಲಿ ಮಾಡ್ತಾರೆ. ಇದು ಸ್ವರ್ಣಯಕ್ಷಿ, ನಾಗಯಕ್ಷಿ ಪುರಾತನ ಕಾಲದಿಂದ ತಿಳಿಸ್ಕೊಡ್ಬೇಕು ಅಂತ ಹೇಳಿದ್ರೆ, ಪ್ರಥಮವಾಗಿ ಸ್ವರ್ಣಯಕ್ಷಿ, ನಾಗಯಕ್ಷಿ ನಾಗ ಸಂಕುಲಗಳ ಹಿರಿಯರು ಅಂತ ನಮ್ಮ ಒಂದು ಸನಾತನ ಧರ್ಮದಿಂದ ನಾವು ಪೂಜೆ ಮಾಡಪಟ್ಟು ಬಂದಿದ್ದೇವೆ. ಈ ದಿವಸದಲ್ಲಿ ಯಾರು ಅಂದ್ರೆ ಮನೆಯಲ್ಲಿರುವಂತಹ ಗೃಹಿಣಿಯರು ಅಥವಾ ಅಕ್ಕ ತಂಗಿಯರು ಅಥವಾ ಅಣ್ಣ ತಮ್ಮಂದಿರು ಅಥವಾ ಅಣ್ಣ ತಂಗಿಯರು ಸಹೋದರತ್ವಗಳು ಯಥೇಚ್ಛವಾಗಿ ಬಾಂಧವ್ಯಗಳು ಬೆಳೆಯಲಿ ಎಂದು ಭಗವಂತನ ಆಶೀರ್ವಾದ ಕೂಡ ಇರುತ್ತೆ. ಈ ದಿವಸದಲ್ಲಿ ಪ್ರಾತಃ ಕಾಲ ಯಾರು ನಾಗಪಂಚಮಿ ಅಥವಾ ಈ ಗರುಡ ಪಂಚಮಿ ವಿಶೇಷದಲ್ಲಿ ಯಾರು ಪ್ರಾತಃ ಕಾಲದಲ್ಲಿ ಎದ್ದು ಅಂದ್ರೆ ಶುಭ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಷೋಡಶೋಪಚಾರ ಅಂದ್ರೆ ಶುಚಿತ್ವಗಳನ್ನು ಮಾಡಿ ಗೃಹವನ್ನು ಶುಚಿತ್ವದಲ್ಲಿ ಇಟ್ಟು ದೇವಾಲಯ ಅಥವಾ ನಿಮ್ಮ ಗೃಹ ದೇವಾಲಯ ಅಂದ್ರೆ ನಿಮ್ಮ ದೇವರ ಕೋಣೆಯನ್ನು ತುಂಬ ಅಂದ್ರೆ ಪಂಚಗವ್ಯಗಳಲ್ಲಿ ಶುಚಿಯನ್ನು ಮಾಡಿ ನಾಗ ಪ್ರತಿಷ್ಠಾಪನೆ ಅಂತ ಹೇಳಿದ್ರೆ ಹಳದಿ ಅಂದ್ರೆ ಅರಿಶಿಣದಿಂದ ನಾಗವನ್ನು ಮಾಡಿ, ಯಾರು ಮನೆಯಲ್ಲಿರುವಂತಹ ಪುರುಷರು ನಾಗವನ್ನು ಮಾಡಿ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಪಂಚಗವ್ಯಗಳಿಂದ ಅದನ್ನ ಅಭಿಷೇಕಗಳನ್ನು ಮಾಡಿ, ಮತ್ತೆ ಸೂರ್ಯ ಉದಯದ ಅಂದ್ರೆ ಸೂರ್ಯ ಪ್ರಾತಃ ಕಾಲ 5:40ರಿಂದ 6:40 ಒಳಗೆ ಬ್ರಾಹ್ಮಿ ಮುಹೂರ್ತದ ಪ್ರಾತಃ ಕಾಲ ಸೂರ್ಯ ಉದಯದಲ್ಲಿ ಇರುವವರು ಯಾರು ಅಂದ್ರೆ ಹುತ್ತಗಳಿಗೆ ತನಿ ಎರೆಯುವಂತಹ ಒಂದು ವಿಶೇಷವಾದ ಒಂದು ಸಂಪ್ರದಾಯ ಇದೆ. ತನಿ ಎರೆಯುವುದು ಅಂತ ಹೇಳಿದ್ರೆ ಪ್ರಥಮವಾಗಿ ಹೇಳ್ತೀವಿ ಪಂಚಗವ್ಯ ಅಂತ ಹೇಳಂಥದ್ದು. ಹಾಲು, ಮೊಸರು, ತುಪ್ಪ, ಬಾಳೆಹಣ್ಣು ಅಥವಾ ಬೆಣ್ಣೆ ಅಥವಾ ಗಂಧ, ಅರಿಶಿಣ, ಗೆಜ್ಜೆ ವಸ್ತ್ರಗಳು ಅಥವಾ ಆದಂತಹ ಬೆಲ್ಲದನ್ನ, ನಮ್ಮ ಲೆಕ್ಕದಲ್ಲಿ ಬೆಲ್ಲದನ್ನ ದೀಪಗಳನ್ನು ಹಚ್ಚಿ ಅದನ್ನು ಪೂಜೆ ಮಾಡಿ ಷೋಡಶೋಪಚಾರದಲ್ಲಿ ನೈವೇದ್ಯವನ್ನು ಮಾಡಿ ಗೃಹಕ್ಕೆ ಬರತಕ್ಕದ್ದು. ಗೃಹದಲ್ಲಿ ಮಾಡದೆ ಇರುವವರು ಇಲ್ಲ, ಗೃಹದಲ್ಲಿ ಮಾಡುವವರಾದರೆ ಗೃಹದಲ್ಲಿರುವಂತಹ ದೇವರ ಕೋಣೆಯನ್ನು ಶುಚಿತ್ವದಲ್ಲಿ ಇಟ್ಟು ಗೃಹದಲ್ಲಿ ಅಥವಾ ಹರಿದ್ರದಲ್ಲಿ ಅಂದ್ರೆ ಒಂದು ಅರಿಶಿಣದಲ್ಲಿ ನಾಗವನ್ನು ಮಾಡಿ ಅದನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಷೋಡಶೋಪಚಾರ ಅಂತ ಎಲ್ಲ ಪೂಜೆಗಳನ್ನು ಮಾಡಿ ಹಳದಿ ದಾರ ಅಂದ್ರೆ ಒಂದು ಬಿಳಿ ದಾರದ 10 ಎಳೆಗಳನ್ನು ಕೈಗೆ ಕಟ್ಟಿಸಿಕೊಳ್ಳುವಂಥದ್ದು. ಅಣ್ಣರಿದ್ದರೆ ತಂಗಿಯರಿಗೆ ಕಟ್ಟಂಥದ್ದು ಅಥವಾ ತಮ್ಮರಿದ್ದರೆ ಅಣ್ಣರಿಗೆ ಕಟ್ಟಂಥದ್ದು. ಇದು 10 ದಾರವನ್ನು 10 ಎಳೆಯ ದಾರವನ್ನು ಕೈಗೆ ಕಟ್ಟಂಥದ್ದು ಈ ದಿವಸದ ವಿಶೇಷವಾಗಿರುತ್ತೆ. ಈ ದಿವಸದಲ್ಲಿ ಪ್ರತಿದಿನದಂತೆ ಯಥೇಚ್ಛವಾಗಿ 7 ಪೂಜೆ ಮಾಡೋದು ಮತ್ತೆ ಹೋಗುವಂಥದ್ದು ಇದಲ್ಲ. ಈ ದಿವಸದಲ್ಲಿ ವಿಶೇಷವಾದಂತಹ ಶುಭ್ರ ಮನಸ್ಸಿನಿಂದ ಅಂದ್ರೆ ಈಗಿರುವಂಥದ್ದು ಶೇಷನಾಗ ಅಂತ ಹೇಳ್ತೀವಿ, ಅಥವಾ ನಾವೆಲ್ಲದ್ರೆ ಕಾಳಹಸ್ತಿ ಆಗಿರ್ಬೋದು, ಇಲ್ಲಿನ ಸುಬ್ರಹ್ಮಣ್ಯಗಳಾಗಿರ್ಬೋದು, ಅಥವಾ ಇರುವಂತಹ ವಿದುರಾಶ್ವತ ಆಗಿರ್ಬೋದು, ಘಾಟಿ ಸುಬ್ರಹ್ಮಣ್ಯ ಆಗಿರ್ಬೋದು, ಅಲ್ಲಿಗೆ ಹೋಗ್ಬೇಕು ಅಂತ ಏನಿಲ್ಲ. ನಿಮ್ಮ ಗೃಹದ ಅಕ್ಕಪಕ್ಕದಲ್ಲಿರುವಂತಹ ಒಂದು ಯಾವುದಾದರೂ ಒಂದು ಸುಬ್ರಹ್ಮಣ್ಯ ದೇವಸ್ಥಾನಗಳು ಅಥವಾ ನಾಗಗಳ ಹುತ್ತಗಳಿಗೆ ಮಾಡಿದರೂ ಆಗುತ್ತೆ. ಮತ್ತೆ ಈ ದಿವಸದಲ್ಲಿ ಮಾಡುವವರಿಗೆ ಸಂತಾನ ಇಲ್ಲದವರಿಗೆ ಸಂತಾನ ಅಭಿವೃದ್ಧಿ ಆಗುತ್ತೆ, ಲಗ್ನ ಮದುವೆ ಆಗದೆ ಇಲ್ಲದವರಿಗೆ ಲಗ್ನಗಳಾಗತ್ತೆ, ಅಥವಾ ಸರ್ಪದೋಷಗಳಿರುವವರಿಗೆ ಮುಕ್ತಿಗಳಾಗತ್ತೆ. ಆದರೆ ಇವತ್ತೇ ಮಾಡಬೇಕು, ಇಷ್ಟೇ ಪ್ರಮಾಣದಲ್ಲಿ ಮಾಡಬೇಕು ಹೇಗೆ ಹೇಳೋದಾದ್ರೆ ಋತ್ವಿಕರು ತಿಳಿಸಿರ್ತಾರೆ, ಮೊದಲನೇದಾಗಿ ಹೋಗಿ ಹುತ್ತಗಳಿಗೆ ತನಿ ಎರಿಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಇವತ್ತು ಹೋಗಿ ಮಾಡ್ಬಿಡ್ಬೇಕು. ಏನ್ ಮಾಡ್ಬಿಡ್ಬೇಕು? ಹೋಗ್ಬೇಕು ತನಿ ಎರಿಯೋದಕ್ಕೆ ಹಾಲು, ಮೊಸರು, ಜೇನು ಎಲ್ಲ ಹಾಕಿ ಬಂದ್ಬಿಟ್ರೆ ಮುಗೀತು. ಅಲ್ಲ, ಸೂರ್ಯದ ಉದಯದ ಪ್ರಮಾಣ 40 ನಿಮಿಷ ಪ್ರಾತಃ ಕಾಲದಲ್ಲಿ ನೀವು ತನಿ ಎರೆಯುವಂತಹ ಒಂದು ಮೊರ ಅಥವಾ ಒಂದು ನಿಮ್ಮಲ್ಲಿರುವಂತಹ ಉಪಕರಣಗಳನ್ನು ತಕೊಂಡು ಆ ಉಪಕರಣಗಳಿಗೆ 3 ಉದ್ರಾಣಿಯಷ್ಟು ಹಾಲು ಅಂದ್ರೆ 3 ಸ್ಪೂನಷ್ಟು ಹಾಲು, 3 ಸ್ಪೂನಷ್ಟು ಮೊಸರು, 1 ಸ್ಪೂನಷ್ಟು ಜೇನು, ಮತ್ತೆ ಹರಿದ್ರ, ಬೆಣ್ಣೆ, ತುಪ್ಪ ಈ ತರಗಳಲ್ಲಿ ಹಾಕ್ಬೇಕು. ಯಥೇಚ್ಛವಾಗಿ ಸುರಿಯುವಂಥದ್ದು ಉತ್ತಮ ಅಲ್ಲ. ಯಾಕೆ ಅಂದ್ರೆ ಅತಿ
ಅಮೃತಂ ವಿಷಾಹ ಅಂತ. ನೀವು ತಗೊಂಡೋಗಂಥದ್ದು ಇವತ್ತು ಹೇಳಿದರೆ ನನಗೆ ಲಗ್ನ ಆಗಿಲ್ಲ, ತಗೊಂಡೋಗಿ ಅರ್ಧ ಲೀಟ್ರು, 1 ಲೀಟ್ರು, 2 ಲೀಟ್ರುಗಳನ್ನು ಹಾಕುವುದು ಉತ್ತಮ ಅಲ್ಲ. ಯಾಕೆಂದ್ರೆ ಪ್ರತಿ ಜೀವ ಸಂಕುಲಗಳಿಗೆ ವಿಶೇಷವಾದ ಮಹತ್ವ ಇದೆ. ಇದು ಅತಿಯಾಗಿ ಮಾಡೋದ್ರಿಂದ ಅವಕ್ಕೆ ಪ್ರಾಣಹಾನಿ ಕೂಡ ಆಗಬಹುದು. ಹೀಗಿದ್ದಾಗ ಎಚ್ಚರಿಕೆಯಿಂದ ಮತ್ತೆ ಭಕ್ತಿಯುತವಾಗಿ ಮಾಡಂಥದ್ದೇ ನಾಗಪಂಚಮಿ. ಮತ್ತು ನಾಗರ ಪಂಚಮಿಗೆ ವಿಶೇಷವಾಗಿ ನಾವು ಹೇಳೋದಾದ್ರೆ, ಯಾರು ಮಾಡಿರ್ತಾರೆ ಆ ಸುಮಂಗಲಿಯರು 9 ಜನ ಅಥವಾ 15 ಜನ ಅಥವಾ 19 ಜನ, 21 ಜನ, ಈ ದಿವಸಗಳಲ್ಲಿ ಪ್ರಥಮವಾಗಿ ಸುಮಂಗಲಿಯರಿಗೆ ಕರೆದು ಅರಿಶಿಣ ಕುಂಕುಮ ಮತ್ತೆ ಅವರಿಗಾದಂತಹ ಒಂದು ಸೌಭಾಗ್ಯಗಳನ್ನು ಕೊಡು ಭಗವಂತ ಅಂತ ಹೇಳಿ ನಾಗಪಂಚಮಿ ದಿವಸದಲ್ಲಿ ಅರಿಶಿಣ ಕುಂಕುಮ ಕೊಡುವಂಥ ಸಂಪ್ರದಾಯವೂ ಕೂಡ ಇದೆ. ಈ ದಿವಸದಲ್ಲಿ ಯಥೇಚ್ಛವಾಗಿ ಹಾಗಂತ ಹೇಳಿ ನಿಮ್ಮ ಒಂದು ಹಣಕಾಸು ಖರ್ಚುಗಳ ಮಿತಿವ್ಯಯವಾಗಿ ಮತ್ತೆ ಭಕ್ತಿಯುತವಾಗಿ ಮಾಡೋದು ಉತ್ತಮ. ಈಗ ಹೇಳಿದರೆ ಇಷ್ಟನ್ನೇ ಮಾಡಬೇಕು ಪ್ರಮಾಣದಲ್ಲಿ, ಶ್ರದ್ಧಾ ಭಕ್ತಿಯುತವಾಗಿ ಮಾಡೋದು ತುಂಬಾ ಉತ್ತಮ. ಈ ದಿವಸ ಪ್ರಾತಃ ಕಾಲದಲ್ಲಿ ಹೇಳಬೇಕು ಅಂತ ಹೇಳಿದರೆ, ಒಬ್ಬ ಕುಟುಂಬದಲ್ಲಿ ಈ ವರ್ಷದಲ್ಲಿ ಯಾವ ಪ್ರಾತಃ ಕಾಲದಲ್ಲಿರುವಂತಹ ಒಬ್ಬ ಗಂಡು ಮಗ ವಿಶೇಷವಾಗಿ ಒಂದು ನಾಗಪಂಚಮಿಯ ಒಂದು ಕತೆ ಶ್ರವಣವನ್ನು ಹೇಳೋದಾದ್ರೆ, ಈ ದಿವಸದಲ್ಲಿ ಅಮೃತ ಮತ್ತು ಗಳಿಗೆ ಯಾರು ತಗೊಂಡೋಗಿ ಕೊಡ್ತಾರೆ, ದಾಸ ಮುಕ್ತಿಗಳನ್ನಾಗಿ ಯಾರು ಮಾಡ್ತಾರೆ ಅನ್ನೋ ಒಂದು ವಿಶೇಷವಾದ ಕಥೆನೇ ಗರುಡ ಕತೆ. ಮತ್ತೆ ಆಗಂತ ಗರುಡ ಪಂಚಮಿ, ಆಗಂತಹ ಒಂದು ಶ್ರವಣ ಮಾಸದ ಪಂಚಮಿ ತಿಥಿ ಬರುವಂತಹ ನಾಗಪಂಚಮಿ. ಈ ದಿವಸದಲ್ಲಿ ದಾಸ ಮುಕ್ತನ ಮಾಡಿದಂತಹ ಒಬ್ಬ ಗರುಡ ಅಂತ ಹೇಳುವಂತಹ ಒಬ್ಬ ಮಗನ ಕಥೆಯನ್ನ ವಿಶೇಷವಾಗಿ ಕೇಳಬಹುದು. ಏನು ಇದರ ವಿಶೇಷ ಕತೆ? ಒಬ್ಬ ದಾಸಮುಕ್ತಿಯಲ್ಲಿ ಒಬ್ಬ ಜೀತ ಪದ್ಧತಿಯಲ್ಲಿ ಇರ್ತಾರೆ. ಜೀತ ಪದ್ಧತಿಯಲ್ಲಿದ್ದಂತಹ ಒಬ್ಬ ಮಗನಿಗೆ, ಅಂದ್ರೆ ಆ ಕುಟುಂಬದಲ್ಲಿದ್ದಂತಹ ಒಂದು ವಧುವರರಿಗೆ ಒಂದು ಜೀತ ಪದ್ಧತಿ ವಂಶ ಪಾರಂಪರ್ಯವಾಗಿ ಅದೇ ಕುಟುಂಬದ ಜೀತ ಮಾಡ್ಕೊಂಡ್ ಬರ್ತಿರ್ತಾರೆ. ಜೀತ ಮಾಡ್ಕೊಂಡ್ ಬರ್ತಿದ್ರೆ ಆ ಮಗನಿಗೆ ಒಬ್ಬ ಗಂಡು ಮಗು ಆಗುತ್ತೆ. ಗಂಡು ಮಗನಿಗೆ ಏನಂತ ಹೆಸರಿಡ್ತಾರೆ ಅಂದ್ರೆ, ಇದೇ ಶುದ್ಧ ಪಂಚಮಿ ದಿವಸದಲ್ಲಿ ಜನನವಾದಂತಹ ಮಗು, ಅವನಿಗೆ ಗರುಡ ಧ್ವಜ ಅಂತ ಹೆಸರಿಡ್ತಾರೆ. ಗರುಡ ಧ್ವಜ ಅಂತ ಹೆಸರಿಟ್ಟಾಗ ಏನಾಗುತ್ತೆ, ಅವನಿಗೆ ಪ್ರತಿ ಕುಲದಲ್ಲಿ ಅವನು ಜನನ ಆದ ನಂತರದಲ್ಲಿ ಜೀತ ಪದ್ಧತಿಯಲ್ಲೇ ಇರ್ತಾರೆ. ಆ ಸಂದರ್ಭದಲ್ಲಿ ಆಗ ದೇವಾನುದೇವತೆಗಳು ಆ ದಿವಸದಲ್ಲಿ ಅವರ ಒಂದು ತಾಯಿಗೆ ಒಂದು ಅಪಮೃತ್ಯು ದೋಷ ಅಂದ್ರೆ ಒಂದು ಸರ್ಪ ಒಂದು ಅವರ ತಾಯಿಗೆ ಕಚ್ಚುತ್ತೆ. ಯಾರಿಗೆ? ಗರುಡ ಧ್ವಜನ ತಾಯಿಗೆ ಕಚ್ಚುತ್ತೆ. ಕಚ್ಚಿದಾಗ ಇಂಥ ಗಳಿಗೆಯಲ್ಲಿ ನನ್ನ ಮನೆಯಲ್ಲಿ ಇಂಥ ಪಂಚಮಿ ದಿವಸದಲ್ಲಿ ಒಂದು ಸ್ತ್ರೀ ಹತ್ಯೆ ಆದ್ರೆ ನನಗೆ ವಂಶ ಪಾರಂಪರಿಕವಾಗಿ ಇದು ನನಗೆ ಚ್ಯುತಿ ಇರುತ್ತೆ ಅಂತ ಹೇಳಿ ಮಗನಿಗೆ ಒಂದು ಮಾತನ್ನ ಹೇಳ್ತಾನೆ ಆ ಯಜಮಾನ. ನಿನ್ನ ತಾಯಿನ ಉಳಿಸ್ಕೊಳ್ಳೋದಾದ್ರೆ ಈ ದಿವಸದಲ್ಲಿ ಸಂಜೀವಿನಿಯನ್ನು ತಂದು ಕೊಡುವು, ಇಂಥ ಜಾಗದಲ್ಲಿ ಇಂಥ ಸಮಯದಲ್ಲಿ ತಂದು ಕೊಟ್ರೆ ನಿನ್ನ ತಾಯಿ ಉಳ್ಕೊಂತಾಳೆ. ಇವತ್ತಿನ ನೀನು ತಂದು ಕೊಟ್ರೆ ನಿನ್ನ ಕುಟುಂಬವನ್ನು ಜೀತ ಮುಕ್ತಿಯನ್ನಾಗಿ ಮಾಡುತ್ತೇನೆ ಅಂತ ಹೇಳಿ ಅವರ ಒಬ್ಬ ಯಜಮಾನ ಗರುಡ ಧ್ವಜನಿಗೆ ಹೇಳ್ತಾನೆ. ಗರುಡ ಧ್ವಜನಿಗೆ ಹೇಳಿದ್ರೆ ಅವ ಏನ್ ಮಾಡ್ತಾನೆ, ಗರುಡ ಧ್ವಜ ಆ ಸಂದರ್ಭದಲ್ಲಿ ತಂದು ಕೊಡಬೇಕು ಅಂತ ಹೋಗ್ತಾನೆ. ಆದ್ರೆ ಅವರ ಕುಟುಂಬದಲ್ಲಿ, ಯಜಮಾನ ಕುಟುಂಬದಲ್ಲಿರುವವರಿಗೆ ಒಂದು ದುರ್ಬುದ್ಧಿ. ಏನು ದುರ್ಬುದ್ಧಿ? ಇವನಿಗೆ ಜೀತ ಮುಕ್ತಿ ಮಾಡಬಾರ್ದು. ಅಂದ್ರೆ ಅರ್ಥ ಏನು ಅಂದ್ರೆ, ಆ ಸಂದರ್ಭಕ್ಕೆ ತಂದು ಕೊಡಬಾರ್ದು, ಅವರ ತಾಯಿ ಹತನಾಗ್ಬೇಕು, ವಂಶ ಪಾರಂಪರಿಕವಾಗಿ ಇವರೇ ಜೀತ ಮಾಡ್ಕೊಂಡು ಇವರ ಕುಟುಂಬ ನಮ್ಮ ಕುಟುಂಬದಲ್ಲಿ ಇರಬೇಕು. ಈ ಒಂದು ದುರ್ಬುದ್ಧಿಗಳನ್ನ ಇವ ಕಲ್ತಿರೋದ್ರಿಂದ ಇವನಿಗೆ ತಂದುವಂತಹ ಸಂಜೀವಿನಿ ಅಂತ ಏನಂತಾರೆ, ಅವರಿಗೆ ಹಾವು ಕಚ್ಚಿದಾಗಿದ್ದಂತಹ ಒಂದು ಈಗಿನ ಮೆಡಿಸನ್ಸ್ ಈಗಿನ ಕಾಲದಲ್ಲಿ ಹೇಳಿದ್ದಾರೆ, ತಂದು ಕೊಡುವ ಸಂದರ್ಭದಲ್ಲಿ ತುಂಬಾ ಅಪಾರವಾದಂತಹ ತೊಂದರೆಗಳನ್ನು ಕೊಡ್ತಾರೆ ಗರುಡ ಧ್ವಜನಿಗೆ. ಆದರೆ ಪಂಚಮಿ ತಿಥಿ ಪ್ರಾರಂಭದ ಮೊದಲನೇ ಗಳಿಗೆಗೆ ಇವರಿಗೆ ಒಂದು ಅಪಮೃತ್ಯು ದೋಷ ಇರುತ್ತೆ ತಾಯಿಗೆ. ಆ ಸಂದರ್ಭದ ಒಳಗಡೆ ಅವನು ಮೃತ್ಯು ಸಂಜೀವಿನಿಯನ್ನು ತಂದು ಅವನಿಗೆ ತಾಯಿಗೆ ಕೊಡ್ತಾನೆ. ಕೊಟ್ಟಂತಹ ದಿನವೇ ಪ್ರಾತಃ ಕಾಲ 5:40. ಈ ದಿವಸದಲ್ಲಿ ಆ ಒಂದು ಸಂಜೀವಿನಿಯನ್ನು ಕೊಟ್ಟಂತಹ ಅವರ ತಾಯಿ ಬದುಕ್ತಾಳೆ. ಇವನಿಗೆ ಮೃತ್ಯು ಸಂಜೀವಿನಿಯನ್ನು ಕೊಟ್ಟಂತಹ ಗರುಡ ಧ್ವಜನಿಗೆ ತುಂಬಾ ವಿಶೇಷವಾದಂತಹ ಒಂದು ಉಪಚಾರಗಳನ್ನು ಮಾಡಿ ಕೇಳುವಂತಹ ನಾಗಾವರಣಗಳನ್ನು ಕೊಟ್ಟು ಅವನಿಗೆ ಒಂದು ವಿಶೇಷವಾದ ಗೌರವವನ್ನು ಕೊಟ್ಟು ಜೀತ ಮುಕ್ತಿಯನ್ನು ಮಾಡ್ತಾನೆ. ಯಾವ ಕಾಲ? ಪ್ರಾತಃ ಕಾಲ 6 ಗಂಟೆಯಿಂದ 6:40. ಈ ದಿವಸದಲ್ಲಿ ಅವರಿಗೆ ಹೇಳ್ತೀವಿ ನಾವು ತುಳಸಿ ದೀಪ ಅಂತ ಹೇಳ್ತೀವಿ ನಾವು ಪ್ರಾತಃ ಕಾಲದಲ್ಲಿ. ಈಗ ಹೇಳಿದಾಗ ಒಂದು ಬೆಳಗಿನ ಜಾವದಲ್ಲಿ ಒಂದು ಸರ್ಪ ಒಂದು ಸಂಕುಲಗಳಿಗೆ ಹಚ್ಚುವಂತಹ ದೀಪಗಳು, ಪ್ರಾತಃ ಕಾಲದಲ್ಲಿ ಅದನ್ನು ಹಚ್ಚಿ ದೇವರಗಳಲ್ಲಿ ಅಥವಾ ಉತ್ತಗಳ ಜಾಗದಲ್ಲಿ ಒಂದು 4 ಗೂಡುಗಳ ತರ ಮಾಡಿ ದೀಪಗಳು ಹಾರಿ ಹೋಗದಾರ ರೀತಿ ಅದನ್ನು ಹಚ್ಚಿ ಪ್ರಾತಃ ಕಾಲದಲ್ಲಿ ಅವನಿಗೆ ಒಂದು 3 ಉದಾಹರಣೆ ಹಾಲು, ಮೊಸರು, ಜೇನು, ತುಪ್ಪ ಹಾಗೆ ಅಂತ ಇರುವಂತಹ ಗಂಧ, ಅರಿಶಿಣ, ಕುಂಕುಮ, ಗೆಜ್ಜೆ ವಸ್ತ್ರ, ಹೂಗಳಿಂದ ಅವನನ್ನು ಪೂಜೆ ಮಾಡಿ ಮನೆಗೆ ಆ ಹುತ್ತದಿಂದ ಬಂದಂತಹ ಒಂದು ಪ್ರಸಾದವನ್ನು ಬಾಳೆಹಣ್ಣನ್ನು ತಗೊಂಡು ಬಂದು ಮನೆಯಲ್ಲಿ ಇರುವಂಥವರಿಗೆಲ್ಲ ಕೊಟ್ಟು ಆ ದಿವಸದಲ್ಲಿ
ಒಂದು ಷೋಡಶೋಪಚಾರ ಪೂಜೆಗಳನ್ನು ಮುಗಿಸಿ ಯಥಾವೃತಿಯಾಗಿ 4 ಜನಕ್ಕೆ ಅನ್ನದಾನ ಮಾಡುವುದು ನಾಗಪಂಚಮಿ ವಿಶೇಷ. ಇದನ್ನು ಯಾರು 10 ವರ್ಷಗಳ ಕಾಲ ಮಾಡ್ತಾರೋ ಅವರಿಗೆ ವಿಶೇಷವಾದಂತಹ ಸೌಮಂಗಲ್ಯ ದೊರೆಯುತ್ತದೆ, ದೀರ್ಘ ಸುಮಂಗಲಿಯಾಗಿ ಇರ್ತಾರೆ. ಈ ದಿವಸದಲ್ಲಿ ಮೊನ್ನೆ ಹೋದಂತಹ ಭೀಮನ ಅಮಾವಾಸ್ಯೆ ಸಹ ನಾಗರ ಅಮಾವಾಸ್ಯೆ ಅಂತಲೂ ಸುಧಾ ಅವರನ್ನು ಕರೀತಾರೆ. ಭೀಮನ ಅಮಾವಾಸ್ಯೆ ದಿವಸದಲ್ಲಿ ಇದೇ ಬಂದಂತಹ ಈ ನಾಗರ ಪಂಚಮಿ ದಿವಸದಲ್ಲಿ ಯಥೇಚ್ಛವಾದಂತಹ ಸೌಮಂಗಲ್ಯ ದೀರ್ಘ ಸುಮಂಗಲಿಯಾಗಿರಲಿ, 10 ಜನ್ಮಗಳ ಕಾಲ ದೀರ್ಘ ಸುಮಂಗಲಿಯಾಗಿರಲಿ ಅಂತ ಹೇಳಿ ಒಂದು ಕುಟುಂಬದವರ ಕೈಯಲ್ಲಿ ಕಂಕಣ ದಾರವನ್ನು ಅಂತ ಹೇಳ್ತೀವಿ. ಮೊನ್ನೆ ಹೋದಂತಹ ನಾಗಪಂಚಮಿ 9 ಎಳೆ ದಾರ, ಇವತ್ತು 10 ಎಳೆ ದಾರವನ್ನು ಕೈಗೆ ಕಟ್ಟು ಪೂಜೆ ಮಾಡಿಸಿ ಆಶೀರ್ವಾದ ಪಡೆದು ಯಥೇಚ್ಛವಾದಂತಹ ನಿಮ್ಮ ಕುಲದೇವತೆಗಳನ್ನು ಅನುಷ್ಠಾನದಲ್ಲಿ ನಿಮಗೆ ಇಚ್ಛಿತ ದೇವರುಗಳನ್ನು ಬೇಡುವಂತಹ ದಿನ. ಪ್ರಥಮವಾಗಿ ಈ ನಾಗಪಂಚಮಿಯ ದಿವಸದಲ್ಲಿ ಯಾವುದೇ ವಿಚಾರಗಳಿಗೆ ವ್ಯವಹಾರಗಳಿಗೆ ವಿಘ್ನಗಳು ಬಾರದಂತೆ ಇನ್ನು ಮುಂದಿನ ವರ್ಷಗಳ ತನಕ ನಮಗೆ ವಿಶೇಷವಾದ ಫಲಗಳನ್ನು ಕೊಡುವ ಭಗವಂತ ಅಂತೇಳಿ ಒಂದು ಕಾರ್ತಿಕೇಯ ಅಥವಾ ಸ್ವರ್ಣಯಕ್ಷಿ ನಾಗಯಕ್ಷಿ ಆರಾಧನೆ ಮಾಡುವುದು ಉತ್ತಮವಾಗಿದೆ. ಇದು ಶುಭವಾಗಿದೆ.